ನಮಸ್ಕಾರ. ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಅಂದರೆ, ನನ್ನ ಚಾನಲ್ ನೇಮ್ ಬಂದು ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲಲ್ಲಿ ಮೇಯ್ನಾಗಿ ಆರಿ ವರ್ಕಿಗೆ ಬೇಕಾಗಿರೋ ಅಂಥದ್ದು ಚೈನ್ ಸ್ಟಿಚ್ ಮೊದಲು ಕಲಿಬೇಕು ನಾವು. ಆ ಚೈನ್ ಸ್ಟಿಚ್ನ ಯಾವ ನೀಡಲಲ್ಲಿ ಹಾಕ್ಕೊಳ್ಬೇಕು ನೋಡಿ. ನೀಡಲ್ ನಂಬರ್ 14 0.5 mm ನೋಡಿ, ಈ ನಂಬರ್ ನೀಡಲಲ್ಲಿ ಹಾಕೋಬೇಕು. ಬ್ರ್ಯಾಂಡ್ ಬಂದು ತುಲಿಪ್, ಜಪಾನ್ ನೀಡಲ್ ಇದು. ಈ ನೀಡಲಲ್ಲಿ ಇವಾಗ ನಾನು ಚೈನ್ ಸ್ಟಿಚ್ ಯಾವ ಥರ ಹಾಕಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ. ಮೊದಲು ಜರಿ ಥ್ರೆಡ್ ತಗೊಳ್ಳಿ, ಯಾವ ಕಲರ್ ಆದರೂ ತಗೋಬೋದು ನೀವು. ನಾನಿಲ್ಲಿ ಬೇರೆ ಕಲರ್ ಗೋಲ್ಡ್ ತಗೊಂಡಿಲ್ಲ, ಸಿಲ್ವರ್ ಕಲರ್ ತಗೊಂಡಿದ್ದೀನಿ. ಈ ಥ್ರೆಡ್ಡಿಗೆ ನಾವು ಈ ಥರ ನಾಟ್ ಹಾಕಬೇಕು. ಫಸ್ಟು ನೀಟಾಗಿ ಈ ಥರ ಒಂದು 10 ನಾಟ್ ಹಾಕಿ, ಯಾಕಂದರೆ ಅದು ಬಿಚ್ಚೋಗಬಾರ್ದು ನಾಟು. ಮತ್ತು ಬಟ್ಟೆ ಮೇಲ್ಗಡೆಗೆ ಎಳೆದಾಗ ಸ್ವಲ್ಪ ಸ್ಟ್ರೆಂತ್ ಕೊಟ್ಟು ಎಳೆದಾಗ ನಾವು ಮೇಲಕ್ಕೆ ಬರಬಾರ್ದು. ಅದು ಬಟ್ಟೆ ಕೆಳಗಡೆ ತಡೆಯಾಗಿ ಅದೇ ನಿಲ್ಲೋದು ಸ್ಟ್ರೆಂತಾಗಿ. ಅದಕ್ಕೋಸ್ಕರ ಫಸ್ಟು ಈ ಥರ ಜರಿ ಥ್ರೆಡ್ಗೆ ನಾಟ್ ಹಾಕಿ, ಇಷ್ಟಪ್ಪ ನಾಟ್ ಹಾಕಿ. ಫಸ್ಟು ಈ ಥರ ನಾಟ್ ಹಾಕಿದ್ಮೇಲೆ ಈ ಥ್ರೆಡ್ನ ನಾವು ಏನು ಈ ಬಟ್ಟೆ ಇದೆ, ಈ ಬಟ್ಟೆ ಕೆಳಗಿಂದ ಕೊಡಬೇಕು ನೋಡಿ. ನಾನು ತೋರಿಸ್ತೀನಿ ಇವಾಗ. ಈ ಬಟ್ಟೆ ಏನಿದೆ ನಾನು ಇಲ್ಲಿ ರಿಂಗ್ ಮೇಲೆ ಇಟ್ಕೊಂಡಿದ್ದೀನಿ. ಈ ಥ್ರೆಡ್ನ ಈ ಬಟ್ಟೆ ಕೆಳಗಿಂದ ನೋಡಿ ಈ ಥರ ಇದೆಯಲ್ಲ, ಇದನ್ನು ಫಸ್ಟು ನಾವು ಕೈಗೆ ಈ ಥರ ಸುತ್ಕೋಬೇಕು ನೋಡಿ. ಈ ಥರ ಸುತ್ಕೊಂಡಾಗ ನೋಡಿ, ಈ ಥರ ಸುತ್ಕೊಂಡು ಹಿಂಗೆ ಇಟ್ಕೊಳ್ಳಿ. ಇದು ಕನ್ಫ್ಯೂಸ್ ಆಗಬೇಡಿ, ಇದು ಇರುತ್ತೆ, ಇದು ಬಂದರೂ ಬರುತ್ತೆ, ಇದು ಬಂದರೂ ಬರುತ್ತೆ. ಇದನ್ನು ಈ ಥರ ಸುತ್ತಕೊಂಡು ನಾವು ಈ ಥರ ಹಿಡ್ಕೋಬೇಕು ನೋಡಿ. ನಾನು ತೋರಿಸ್ತೀನಿ ಇವಾಗ ನೋಡಿ. ನಾನು ಇದನ್ನು ಅಡ್ಡ ಇಟ್ಟು ತೋರಿಸ್ತೀನಿ ನೋಡಿ. ಇದು ರಿಂಗ್ ಬ್ಯಾಕ್ ಸೈಡ್ ಇದೆ, ಇದು ರಿಂಗ್ ಫ್ರಂಟ್ ಸೈಡ್ ಇದೆ. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ನೆಲಕ್ಕೆ ಇಟ್ಕೊಳ್ತಾ ಇದ್ದೀನಿ. ಫಸ್ಟು ಈ ನೀಡಲ್ ಏನಿದೆ ನೋಡಿ, ಈ ನೀಡಲನ್ನು ಫಸ್ಟ್ ಈ ಥರ ಚುಚ್ಚಿ ಬಟ್ಟೆಗೆ ಚುಚ್ಚಾದಮೇಲೆ ನೋಡಿ ಬ್ಯಾಕ್ ಸೈಡ್ ಈ ಥರ ಬರುತ್ತೆ. ಫಸ್ಟ್ ಟೈಮ್ ಆಗಿರೋದ್ರಿಂದ ಈ ಥರ ನೋಡ್ಕೊಂಡೇ ಅಭ್ಯಾಸ ಆಗೋ ತನಕ ಈ ಥರ ನೋಡ್ಕೊಂಡೇ ಮಾಡಿ. ಇದೇನಿದೆ ಈ ನೀಡಲ್ಲು ಕೊಕ್ಕೆ ಥರ ಇರುತ್ತೆ ಸಣ್ಣದಾಗಿ. ಇಲ್ಲಿ ಇದಕ್ಕೆ ಈ ಥ್ರೆಡ್ನ ಈ ಥರ ಸಿಕ್ಸ್ಬಿಟ್ಟು ಜೆಂಟಲಾಗಿ ಈ ಥರ ಮೇಲಿಳಿ. ಎರಡನೇ ಸ್ಟೆಪ್ಪಲ್ಲಿ ಯಾವಾಗಲೂ ಸೂಜಿ ಮೇಲೆ ದಾರ ಕೊಡಿ, ಸೂಜಿ ಕೆಳಗೆ ಈ ಥರ ದಾರ ಕೊಡೋಕ್ಕೆ ಹೋಗ್ಬೇಡಿ. ಈ ಥರ ದಾರ ಕೊಟ್ಟಾಗ ಇಲ್ಲಿ ಸುತ್ತಕೊಳ್ಳುತ್ತೆ ದಾರ, ಮೇಲಕ್ಕೆ ನೀಟಾಗಿ ಎಳೆಯೋಕ್ಕಾಗಲ್ಲ. ಯಾವತ್ತೂ ಕೂಡ ನೋಡಿ ಈ ಥರ ಸೂಜಿ ಮೇಲೇ ದಾರ ಕೊಡಬೇಕು. ಸೂಜಿ ಮೇಲೆ ದಾರ ಕೊಟ್ಟು ನೀಟಾಗಿ ಸೂಜಿ ಕೊಕ್ಕೆಗೆ ದಾರ ಸಿಕ್ಕಿಸಿ ಈ ಥರ ಮೇಲಕ್ಕೆ ಬರುತ್ತೆ ಥ್ರೆಡ್ಡು ನೋಡಿ. ಇದನ್ನು ಕನ್ಫ್ಯೂಸ್ ಆದರೆ ಇನ್ನೊಂದು ಸರಿ ನೋಡ್ಕೊಳ್ಳಿ ನೀವು ವಿಡಿಯೋದಲ್ಲಿ ನೋಡಿ. ಈ ಥರ ಈಗ ಬಂತು. ಅದನ್ನು ಕೆಳಗಿರೋ ಥ್ರೆಡ್ನ ನಾವು ಸ್ವಲ್ಪ ಬಿಗಿಯಾಗಿ ಹಿಡ್ಕೋಬೇಕು. ಬಿಗಿಯಾಗಿ ಹಿಡ್ಕೊಂಡು ಸೂಜಿ ಮೇಲೆ ದಾರ ಕೊಟ್ಟು ಈ ಥರ ಎಳಿಬೇಕು. ಈ ಥರ ಎಳೆದು ಈ ಥರ ಚುಚ್ಚಬೇಕು. ಇದನ್ನು ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಈ ಥರ ನಾವು ದಾರ ಎಳೆದಾಗ ಈ ಹೆಬ್ಬೆರಳಲ್ಲಿ ಏನು ಹಿಡಿದಿರ್ತೀವಿ ಈ ನೀಡಲ್ನ ಸ್ವಲ್ಪ ಈ ಕಡೆ ಟರ್ನ್ ಮಾಡಬೇಕು. ಆವಾಗ ನಾವು ಈ ಥರ ಟರ್ನ್ ಮಾಡಿದಾಗ ಥ್ರೆಡ್ ಆರಾಮಾಗಿ ಮೇಲಕ್ಕೆ ಬರುತ್ತೆ ನೋಡಿ. ಈ ಥರ ಟರ್ನ್ ಮಾಡಬೇಕು ನೋಡಿ. ಇದನ್ನು ಹಿಂಗೆ ಸ್ಟ್ರೇಟಾಗಿ ಎತ್ತಿದ್ರೆ ಬರ್ತಾ ಇಲ್ಲ ಇದು ಅಲ್ವಾ. ಅದೇ ನೀಡಲ್ನ ಸ್ವಲ್ಪ ಈ ಥರ ಟರ್ನ್ ಮಾಡಿ ಎಳೆದಾಗ ನೀಟಾಗಿ ಥ್ರೆಡ್ ಮೇಲೆ ಬರುತ್ತೆ ನೋಡಿ. ಇವಾಗ ನಾನು ನಿಮಗೆ ಸ್ವಲ್ಪ ಫಾಸ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಥ್ರೆಡ್ನ ಮೇಲಕ್ಕೆ ತೆಗಿಯೋಕ್ಕೆ ಯಾವ ಥರ ತಿರುಗಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಹೆಬ್ಬೆರಳಲ್ಲಿ ನೀಡಲ್ನ ನೋಡಿ ಇಷ್ಟೇ. ಈ ಥರ ಥ್ರೆಡ್ ತೆಗೆದು ಸ್ವಲ್ಪ ಆ ಕಡೆ ತಿರುಗಿಸ್ಬೇಕು. ನಿಮ್ಮ ಆಪೋಸಿಟ್ ಸೈಡಿಗೆ ತಿರುಗಿಸಿ ಮತ್ತೆ ಈ ಥರ ಎಳೀರಿ ನೋಡಿ. ಇಷ್ಟೇ. ಬಟ್ಟೆಗೆ ಈ ಥರ ಸಿಗಾಕೋಬೋದು ನೋಡಿ. ಇಷ್ಟೇ. ಜಾಸ್ತಿ ಉದ್ದ ಈ ಚೈನ್ ಸ್ಟಿಚಲ್ಲಿ ನಾನು ಏನು ಗ್ಯಾಪ್ ಕೊಡ್ತಾ ಇದ್ದೀನಿ, ಒಂದು ಚೈನಿಂದ ಒಂದು ಚೈನ್ಗೆ ಅಷ್ಟೇ ಗ್ಯಾಪ್ ಇರಲಿ, ಅಷ್ಟೇ ಫಿನಿಶಿಂಗಾಗಿ ಕಾಣಿಸುತ್ತೆ. ಇಲ್ಲ ನೋಡಿ, ಇವಾಗ ನಾನು ಇದನ್ನು ಒಂದೇ ಸಮ ಗ್ಯಾಪ್ ಕೊಟ್ಟು ಹಾಕಿದ್ದೀನಿ. ಈ ಥ್ರೆಡ್ನ ನೋಡಿ ಇಷ್ಟುದ್ದ ಗ್ಯಾಪ್ ಕೊಟ್ಟು ಹಾಕಿದಾಗ ಅದು ಫಿನಿಶಿಂಗ್ ಬರಲ್ಲ, ನೀಟಾಗಿ ಕಾಣಿಸಲ್ಲ. ಇಲ್ಲಿ ಏನು ಇದೆ ಇದೇ ಥರ ಬರಬೇಕು ನೋಡಿ. ಇವಾಗ ಇದು ಉದ್ದ ಆಯಿತು ಅಲ್ವಾ ಈ ಥ್ರೆಡ್ಡು. ಇದನ್ನು
ಮತ್ತು ನಾವು ಚಿಕ್ಕದು ಮಾಡಿದಾಗ ಅದು ನೀಟಾಗಿ ಫಿನಿಶ್ ಬರಲ್ಲ ನೋಡಿ. ಒಂದು ಚಿಕ್ಕ ಒಂದು ದೊಡ್ಡ ಈ ಥರ ಆಗುತ್ತೆ. ಈ ಥರ ಮಾಡೋಕ್ಕೆ ಹೋಗಬೇಡಿ. ಅಭ್ಯಾಸ ಮಾಡುವಾಗಲೇ ಈ ಥರ ಅಭ್ಯಾಸ ಮಾಡೋಕ್ಕೆ ಹೋಗಬೇಡಿ. ನೀಟಾಗಿ ಲೆವೆಲ್ಲಾಗಿ ಹಾಕಿ ನೋಡಿ. ಅದು ಒಂದು 4 ಸರಿ ಮಾಡೋ ತನಕ ಅಷ್ಟೇ, ಆಮೇಲೆ ನೀಟಾಗಿ ಬರುತ್ತೆ ನೋಡಿ. ಇಷ್ಟೇ, ನಾನು ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಇಷ್ಟೇ ನೋಡಿ. ನೀಡಲ್ಲ ನಾವು ತಿರುಗಿಸೋದ್ರ ಮೇಲೆ ದಾರ ಹೆಂಗೆ ಬರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ನೀಟಾಗಿ ನೋಡ್ಕೊಂಡು ನೋಡಿ. ಇದೇ ಚೈನ್ ಸ್ಟಿಚ್ಚು ನೋಡಿ. ಕಂಟಿನ್ಯೂ ಮಾಡ್ಕೊಂಡು ಫುಲ್ಲು ವರ್ಕ್ ಮಾಡ್ಬೋದು. ಅರ್ಥ ಆಯಿತು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಲ್ಕ್ ಥ್ರೆಡ್ನ ಯಾವ ಥರ ಹಾಕಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ. ಸೇಮ್ ಇದು ಏನು ಹಾಕ್ತಾಯಿದ್ದೀವಿ ಜರಿ ಥ್ರೆಡ್ನ, ಅದನ್ನು ಕೂಡ ಇದೇ ಥರ ಹಾಕಬೇಕು. ಯಾಕಂದರೆ ಅದು ಡಬಲ್ ಲೇಯರು ಇಲ್ಲ ಟ್ರಿಬಲ್ ಲೇಯರ್ ಇರೋದ್ರಿಂದ ನಿಮಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಇದನ್ನೇ ಫುಲ್ ಹೇಳ್ಕೊಡ್ತೀನಿ. ಆ ಜರಿ ಥ್ರೆಡ್ನೇ ಯಾವ ಥರ ಚೈನ್ ಸ್ಟಿಚ್ ಹಾಕಬೇಕು ಅಂತ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ನೋಡಿ. ಅರ್ಥ ಆದರೆ ಓಕೆ, ಇಲ್ಲಾಂದರೆ ನಿಮ್ಗೇನಾದರೂ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಮಾಡಿ. ನೀಟಾಗಿ ಕಾಣಿಸ್ತಾ ಇರ್ಬೋದು ಇಲ್ಲಿ ನಿಮಗೆ. ಇಷ್ಟೇ. ಥ್ಯಾಂಕ್ ಯು ಸೋ ಮಚ್.